ಫೆಬ್ರವರಿ 29ಕ್ಕೆ ಆದಂತಹ ಉದ್ಯಮಿಯ ಕಿಡ್ನಾಪ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗಾವಿಯ ಬಸವರಾಜ ಅಂಬಿ ಕಿಡ್ನಾಪ್ ಕೇಸ್ ಇದು. ಈತನನ್ನ ಅಪಹರಣ ಮಾಡಿದ್ಯಾರು, ಯಾಕೆ, ಈ ಅಪಹರಣಕಾರರು ಸಿಕ್ಕಿ ಬಿದ್ದಿದ್ದು ಹೇಗೆ, ಇದೆಲ್ಲವೂ ಕೂಡ ರೋಚಕವಾಗಿ ಪೊಲೀಸರು ಈಗ ಈ ಕೇಸನ್ನ ಭೇದಿಸಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಒಬ್ರಲ್ಲ ಇಬ್ರಲ್ಲ ಈ ಕೇಸ್ನಲ್ಲಿ ತಗಲಾಕೊಂಡಿರುವಂತದ್ದು ಒಟ್ಟು 7 ಜನ ಆರೋಪಿಗಳ ಬಂಧನ ಆಗಿದೆ. ಉದ್ಯಮಿ ಓರ್ವನ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ 7 ಜನ ಆರೋಪಿಗಳ ಬಂಧನ. ಕಿಡ್ನಾಪ್ನ ಕಿಂಗ್ ಪಿನ್ ಮಂಜುಳಾ ರಾಮನಗಟ್ಟಿ, ತಲೆಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿ, ಕಾಂಗ್ರೆಸ್ನ ಪ್ರಮುಖ ಮುಖಂಡೆ ಮಂಜುಳಾ ರಾಮನಗಟ್ಟಿ ಕೂಡ ಅರೆಸ್ಟ್ ಆಗಿದ್ದಾರೆ. ಗೋಕಾಕ್ ತಾಲೂಕಿನ ಕೊಂಡೂರು ನಿವಾಸಿ ಮಂಜುಳಾ ಫೆಬ್ರವರಿ 29ನೇ ತಾರೀಖು ಬಸವರಾಜ ಅಂಬಿ ಈ ಉದ್ಯಮಿಯ ಅಪಹರಣ ಆಗಿತ್ತು. 5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಈ ಅಪಹರಣದ ನಂತರದಲ್ಲಿ ಮಂಜುಳಾ ರಾಮನಗಟ್ಟಿ ಕಲಬುರಗಿಯಲ್ಲಿ ತಲೆಮರೆಸಿಕೊಂಡಿತ್ತು. ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗೋದಕ್ಕೆ ಈ ರೀತಿಯಾಗಿ ಅಡ್ಡದಾರಿ ಮಂಜುಳಾ ತುಳಿದಿತ್ತು. ಅಡ್ಡದಾರಿ ಮೂಲಕವಾಗಿ ರಾತ್ರೋರಾತ್ರಿ ನಾನು ಸಾಹುಕಾರ್ತಿ ಆಗಬೇಕು ಅನ್ನುವಂತ ಕನಸ್ಕೊಂಡಿತ್ತು. ಹೀಗಾಗಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ 5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿತ್ತು. ಬಸವರಾಜ್ ಕುಟುಂಬದ ದೂರಿನ ಮೇರೆಗೆ ಈಗ ಈ ಒಂದು ಅಪಹರಣಕಾರದ ಪ್ರಮುಖ ಕಿಂಗ್ ಪಿನ್ ಆಗಿದ್ದಂತ ಮಂಜುಳಾ ರಾಮನಗಟ್ಟಿಯನ್ನ ಲಾಕ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಕಂಬಿ ಹಿಂದೆ ತಳ್ಳಿದ್ದಾರೆ. ಆಕೆಯ ಫೋಟೋ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕಿಡ್ನಾಪ್ ಆಗಿದ್ದಂತ ಉದ್ಯಮಿ ಬಸವರಾಜ್ ಅಂಬಿ ಅವರ ಫೋಟೋ ಕೂಡ ಇದೆ. ಈ ಕಿಡ್ನಾಪ್ನ ಪ್ರಮುಖ ಕಿಂಗ್ ಪಿನ್ ಈ ಮಂಜುಳಾ ರಾಮನಗಟ್ಟಿ. ಈಕೆಯ ಜೊತೆಗೆ ಒಬ್ರಲ್ಲ ಇಬ್ರಲ್ಲ ಒಟ್ಟಾರೆಯಾಗಿ 7 ಜನ ಕೈ ಜೋಡಿಸಿದ್ರು. 7 ಜನ ಆರೋಪಿಗಳನ್ನು ಕೂಡ ಈಗ ಹೆಡೆಮುರಿ ಕಟ್ಟಲಾಗಿದೆ, ಬಂಧನ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆ ಈ ಮಂಜುಳಾ ರಾಮನಗಟ್ಟಿ ಸಚಿವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕಿ ಮಂಜುಳಾ. ನೋಡಿ, ಇವರು ಗೋಕಾಕ್ನ ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷ ಕೂಡ ಆಗಿದ್ರು. ಇದರ ಹೊರತುಪಡಿಸಿದಂತೆ ಸಚಿವ ಜಾರಕಿಹೊಳಿ ಅವರ ಅತ್ಯಾಪ್ತ ವಲಯದಲ್ಲಿ, ಅಂದ್ರೆ ಒಂದು ರೀತಿಯಾಗಿ ಅವರಿಗೆ ತುಂಬಾ ಬೇಕಾದಂತಹ ಕಾಂಗ್ರೆಸ್ನ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದ ಮಂಜುಳಾ. ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಸಕ್ರಿಯಳಾಗಿದ್ದ ಮಂಜುಳಾ ರಾಜಕೀಯದಲ್ಲೂ ಕೂಡ ಒಂದಷ್ಟರ ಮಟ್ಟಿಗೆ ಹೆಸರನ್ನ ಮಾಡ್ತಾ ಇದ್ರು. ಗುರುತಿಸಿಕೊಂಡಿದ್ದಂತ ಮಹಿಳೆ, ಅವರ ಫೋಟೋ ನೋಡ್ತಾ ಇದ್ದೀವಿ ನಾವು. ಆದ್ರೆ ಆಸೆಗೆ ಬಿದ್ದು ರಾತ್ರೋರಾತ್ರಿ ಶ್ರೀಮಂತಳಾಗಬೇಕು ಅನ್ನುವಂತ ಕಾರಣಕ್ಕೆ ತನ್ನ ಮಗನ ಸಹಾಯದಿಂದ ಒಟ್ಟಾರೆಯಾಗಿ 7 ಜನರ ತಂಡ ಕಟ್ಕೊಂಡು ಈ ಒಂದು ಕಿಡ್ನಾಪ್ ಮಾಡಿಸಿದ್ರು. ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್. ಉದ್ಯಮಿ ಕಿಡ್ನಾಪ್ ಕೇಸ್ನಲ್ಲಿ ಈಗ ಹಿಂಡಲ್ಗ ಜೈಲು ಪಾಲು, ಜೈಲು ಕಂಬಿ ಎಣಿಸುವಂತಹ ಪರಿಸ್ಥಿತಿ. ಒಟ್ಟಾರೆಯಾಗಿ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ತನಿಖೆ ಯಾವ ರೀತಿಯಾಗಿತ್ತು, ಈ ಆರೋಪಿಗಳು ಬಾಯಿ ಬಿಟ್ಟಿದ್ದೇನು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ, ಗುಡ್ ಮಾರ್ನಿಂಗ್. ಈ ಒಂದು ಪ್ರಕರಣ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಕಾರಣಗಳಿಗೆ ಚರ್ಚೆ ಆಗ್ತಾ ಇತ್ತು. ಯಾವ ರೀತಿಯಾಗಿ ಭೇದಿಸಿದ್ರು, ಈ ಮಂಜುಳಾ ರಾಮನಗಟ್ಟಿಯ ಒಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು ಟೋಟಲ್ ಆಗಿ ದುಡ್ಡು ಮಾಡುವಂತ ನಿಟ್ಟಿನಲ್ಲೇ ಕಿಡ್ನಾಪ್ ಮಾಡಿದ್ದು ಅನ್ನುವಂಥದ್ದು. ಯಾಕೆ ದುರಾಸೆ ಬಂತು? ಗುಡ್ ಮಾರ್ನಿಂಗ್ ಅರುಣ್ ಹೋಗಾರ್. ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿರ್ತಕ್ಕಂಥದ್ದು. ಫೆಬ್ರವರಿ 19ರಂದು ಈ ಒಂದು ಘಟನೆ ನಡೆದಿರುತ್ತೆ. ಈ ಒಂದು ಕಿಡ್ನಾಪ್ ಆಗಿ ಸೋಲಾಪುರದಿಂದ ಅಂದ್ರೆ ಸಾಂಗ್ಲಿಯಿಂದ ಬೆಳಗಾವಿಗೆ ಬರ್ತಿದ್ದಂತಹ ಉದ್ಯಮಿ ಅಂಬಿ ಅನ್ನೋರನ್ನ ಕಿಡ್ನಾಪ್ ಮಾಡ್ತಾರೆ. ಬಳಿಕ ಕುಟುಂಬಸ್ಥರಿಗೆ ಅವರ ಫೋನ್ನಿಂದನೇ ಫೋನ್ ಅನ್ನ ಮಾಡಿ 5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆ ಬಳಿಕ ಕುಟುಂಬ ಇದರಿಂದ ಗಾಬರಿಗೊಳ್ಳುತ್ತೆ. ಏನು ದುಷ್ಕರ್ಮಿಗಳಿಗೆ ಹಣ ಕೊಡೋಕ್ಕೂ ಕೂಡ ಈ ಒಂದು ಕುಟುಂಬ ಯತ್ನ ಮಾಡುತ್ತೆ. ಆದ್ರೆ ಈತನ ಮಗ ಏನಿದ್ದಾನೆ ಬಸವರಾಜ್ ಅಂಬಿ ಮಗ ಹುಲಿರಾಜ್ ಅಂತಕ್ಕಂಥ ಈತ ಬ್ಯಾಗ್ ಗಳಲ್ಲಿ ದುಡ್ಡನ್ನ ತೆಗೆದುಕೊಂಡು ಹೋಗಿ ನಿಪ್ಪಾಣಿಯ ಹೊರವಲಯದಲ್ಲಿರತಕ್ಕಂತಹ ಕೊಲ್ಲಾಪುರ ಕ್ರಾಸ್ ಬಳಿಯಲ್ಲಿ ಹಣ ಕೊಡಕ್ಕೆ ಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹುಲಿರಾಜ್ ತನ್ನ 4 ಸ್ನೇಹಿತರನ್ನ ಕರೆದುಕೊಂಡು ಹೋಗ್ತಾರೆ. ಇದನ್ನು ನೋಡಿದಂತಹ ಏನು ಕಿಡ್ನಾಪರ್ಸ್ ಅಲ್ಲಿಂದ ಪರಾರಿ ಆಗ್ತಾರೆ. ನಾವು ಒಬ್ಬರೇ ಬರಕ್ಕೆ ಹೇಳಿದ್ವಿ, ನೀವು ಯಾಕೆ ಜನರನ್ನ ಕರ್ಕೊಂಡ್ ಬಂದ್ರಿ ಅಂತೇಳಿ ವಾಪಸ್ ಹೋಗ್ತಾರೆ. ಮತ್ತೆ ಸಂಜೆ ಫೋನ್ ಅನ್ನ ಮಾಡಿ ಇಲ್ಲ ನೀವು ತಂದಿರತಕ್ಕಂತ ಅಮೌಂಟ್ ಅಷ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತು ಬಳಿಕ ಏನು ಈ ಕುಟುಂಬಸ್ಥರು ಸುಮಾರು 10-12 ಬ್ಯಾಗ್ಗಳಲ್ಲಿ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ
ಸಂದರ್ಭದಲ್ಲೂ ಕೂಡ ಕಿಡ್ನಾಪರ್ಸ್ ಅಲ್ಲಿ ಬಂದು ನೋಡಿ ವಾಪಸ್ ಹೋಗ್ತಕ್ಕಂಥದ್ದು ಇದು ಕುಟುಂಬಸ್ಥರಿಗೆ ಗಾಬರಿಯನ್ನು ಉಂಟು ಮಾಡುತ್ತೆ. ಆಕೆ ಬಸವರಾಜ್ ಅಂಬಿ ಪತ್ನಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ನನ್ನ ಪತಿ ನಿಮ್ಮಲ್ಲಿ ಇದಾನ ಅಂತಕ್ಕಂಥ ಅನುಮಾನ ನಮಗಿದೆ ಅಂತ ಹೇಳ್ತಾರೆ. ಬಳಿಕ ವಿಡಿಯೋ ಕಾಲ್ ಮೂಲಕವೂ ಕೂಡ ಪತಿಯನ್ನ ತೋರಿಸುವಂತ ಕೆಲಸ ಆಗುತ್ತೆ. ಇದಾದ ಬಳಿಕ ಏನು ಪೊಲೀಸರು ಬೆಳಗಾವಿಯ ಘಟಪ್ರಭಾ ಪೊಲೀಸರು ಪ್ರಕರಣವನ್ನ ಭೇದಿಸಿ 4ವರನ್ನ ಮೊದಲು ಬಂಧಿಸ್ತಾರೆ. 4ವರು ಬಂಧಿತ ಆರೋಪಿಗಳ ಬೆನ್ನು ಬಿದ್ದಾಗ ಈ ಮಂಜುಳಾ ರಾಮನಗಟ್ಟಿ ಅವರ ಪಾತ್ರ ಇರತಕ್ಕಂಥದ್ದು ಗೊತ್ತಾಗಿದೆ. ಮಂಜುಳಾ ರಾಮನಗಟ್ಟಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಕಳೆದ ಅನೇಕ ದಿನಗಳಿಂದ ಕೂಡ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ರು. ಕಾಂಗ್ರೆಸ್ನ ಮಹಿಳಾ ಘಟಕದ ಗೋಕಾಕ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಈಗ ಈ ಮಂಜುಳಾ ರಾಮನಗಟ್ಟಿ ಮತ್ತು ಆಕೆಯ ಮಗನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧಿಸಿ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಅರುಣ್ ಹುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಎಲ್ಲ ಡೀಟೇಲ್ಸ್ಗೆ.